ಬೇಸಿಗೆ ಕಾಲದಲ್ಲಿ ಗುಬ್ಬಚ್ಚಿಯ ಇಡ್ಲಿ ಅಂಗಡಿ. ಅದು ಬೇಸಿಗೆ ಕಾಲ ಅನ್ನೋದ್ರಿಂದ ಪಕ್ಷಿಗಳಿಗೆ ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಇಷ್ಟನೇ ಆಗ್ತಾ ಇರ್ಲಿಲ್ಲ. ಈ ಅವಕಾಶನ ಉಪಯೋಗ ಮಾಡ್ಕೊಂಡು ಟುನಿ ಗುಬ್ಬಚ್ಚಿ ಊರಿನ ಮಧ್ಯದಲ್ಲಿ ಒಂದು ಇಡ್ಲಿ ಅಂಗಡಿನ ಓಪನ್ ಮಾಡಿದ್ಲು. ಟುನಿಗೆ ಇಡ್ಲಿ ಮಾಡೋದು ತುಂಬಾನೇ ಚೆನ್ನಾಗಿ ಗೊತ್ತು. ಅವಳು ಮಲ್ಲಿಗೆ ಹೂ ತರ ತುಂಬಾನೇ ಸಾಫ್ಟ್ ಆಗಿರುವ ಇಡ್ಲಿಗಳನ್ನ ಮಾಡ್ತಾ ಇದ್ಲು. ಆದ್ರೆ ಅವಳಿಗೆ ಚಟ್ನಿ ಮಾಡಕ್ ಬರಲ್ಲ. ಪಕ್ಷಿಗಳು ಎಲ್ರು ಕೂಡ ಬೆಳಗ್ಗೆ ಟುನಿಯ ಅಂಗಡಿಗೆ ಬಂದು ಇಡ್ಲಿನ ತಿಂದ್ರು ಕೂಡ ಆ ಚಟ್ನಿ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಬೈತಾ ಹೋಗ್ತಿದ್ರು. ಒಂದಿನ ಬೆಳಗ್ಗೆ ಮಹಿಹದ್ದು, ಚೋಟಿಗಿಳಿ, ಲೂಸಿ ಪಾರಿವಾಳ 3 ಜನನು ಟುನಿ ಅಂಗಡಿಲ್ ಬಂದು ಇಡ್ಲಿ ತಿಂತಾ ಇದ್ದಾಗ ಚಟ್ನಿ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಅಯ್ಯೋ ಟುನಿ, ಏನ್ ಚಟ್ನಿ ಇದು? ನಾನು ಎಷ್ಟು ಸಲ ಹೇಳಿದೀನಿ ಚಟ್ನಿನ ಸ್ವಲ್ಪ ಚೆನ್ನಾಗಿ ಮಾಡು ಅಂತ. ಚಟ್ನಿನ ನೀರ್ ಜಾಸ್ತಿನಾ ಏನ್ ಜಾಸ್ತಿ ಏನು ಗೊತ್ತಾಗ್ತಿಲ್ಲ. ಆದ್ರೆ ಇಡ್ಲಿ ಜೊತೆ ಆ ಚಟ್ನಿ ಸೇರಿಸಿ ತಿನ್ನುವಾಗ ಸ್ವಲ್ಪನೂ ಚೆನ್ನಾಗಿಲ್ಲ. ಹಾ ಹೌದು ಟುನಿ, ಚೋಟು ಹೇಳಿದ ನಿಜಾನೇ. ಈ ಇಡ್ಲಿಗಳನ್ನ ನೋಡು, ಬಿಳಿಯಾಗಿ ಮಲ್ಲಿಗೆ ಹೂ ತರ ಎಷ್ಟು ಸಾಫ್ಟ್ ಆಗಿದೆ ಅಂತ. ಆದ್ರೆ ಆ ಚಟ್ನಿನ ನೋಡು, ಅದ್ರ ಜೊತೆ ಈ ಇಡ್ಲಿನ ಇಟ್ಟು ತಿನ್ನುವಾಗ ಸ್ವಲ್ಪನೂ ಚೆನ್ನಾಗಿಲ್ಲ. ನಾನ್ ಹೇಳ್ತಾ ಇದ್ದೀನಿ ಅಲ್ವಾ, ಚಟ್ನಿನ ಹೇಗಾದ್ರೂ ರುಚಿಯಾಗಿ ಮಾಡು, ಇಲ್ಲಾಂದ್ರೆ ನಿನ್ ವ್ಯಾಪಾರ ನಡೆಯೋದಿಲ್ಲ ನೋಡ್ಕೋ. ಹಾಗಂತ ಹೇಳಿದಾಗ ಲೂಸಿ ಪಾರಿವಾಳನು, ಟುನಿ, ನಾನ್ ಕೂಡ ಸುಮಾರು ಸಲ ಹೇಳಿದ್ದೀನಿ ನೀನು ಚಟ್ನಿನ ಹೇಗಾದ್ರೂ ರುಚಿ ಬದಲಾಯಿಸು ಅಂತ. ಆದ್ರೆ ನೀನ್ ಕೇಳ್ತಾ ಇಲ್ಲ. ಇಡ್ಲಿ ಮಾತ್ರ ಚೆನ್ನಾಗಿದ್ರೆ ಸಾಕಾ? ಇಡ್ಲಿಗೆ ಪ್ರಾಣ ಕೊಡೋದು ಆ ಚಟ್ನಿನೇ. ಅದು ರುಚಿಯಾಗಿಲ್ಲ ಅಂದ್ರೆ ಆಮೇಲೆ ನಿನ್ ವ್ಯಾಪಾರನ ಮುಚ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ತಗೋ ಹಣ, ನನ್ಗಂತೂ ಈ ಇಡ್ಲಿ ಬೇಡ. ಹಾಗಂತ ಹೇಳಿದಾಗ ಟೋನಿ ಬೇಜಾರಿಂದ, ಅಯ್ಯೋ ಲೂಸಿ, ಸಾರಿ, ನಾನು ದಿನ ಆ ಚಟ್ನಿನ ಚೆನ್ನಾಗಿ ಮಾಡ್ಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೀನಿ. ಆದ್ರೆ ಏನೋ ಗೊತ್ತಿಲ್ಲ, ಆ ರುಚಿ ಬರ್ತಾ ಇಲ್ಲ. ನಾನ್ ನಾಳೆಯಿಂದ ಬೇರೆ ಏನಾದ್ರೂ ಚಟ್ನಿ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇವತ್ತೊಂದಿನ ಮಾತ್ರ ನೀವೆಲ್ರೂ ನನಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂತೀನಿ. ದಿನ ಇದನ್ನೇ ಹೇಳ್ತಾ ಇದೀಯಾ? ಸರಿ, ನಾವು ನಿನ್ನ ಫ್ರೆಂಡ್ಸು, ಆದ್ರಿಂದ ನಿನಗ್ ಪ್ರಾಬ್ಲಮ್ ಇಲ್ಲ, ತಿನ್ಬಿಟ್ಟು ಹೋಗ್ತೀವಿ. ನಾಳೆ ಯಾರಾದ್ರೂ ಹೊಸಬ್ರು ಬಂದ್ರೆ ಏನ್ ಮಾಡ್ತೀಯಾ? ನನ್ ಮಾತ್ ಕೇಳು, ಚಟ್ನಿನ ಬದಲಾಯಿಸೋ, ಇಲ್ಲಾಂದ್ರೆ ವ್ಯಾಪಾರ ನಿಲ್ಲಲ್ಲ. ಹಾಗೆ ಪಕ್ಷಿಗಳು ಎಲ್ರು ಕೂಡ ಅಲ್ಲಿಂದ ಎದ್ದು ಹೋದ್ರು. ಪಾಪ ಟುನಿ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು. ಅವಳಿಗೆ ಆ ದಿನ ಇಡೀ ವ್ಯಾಪಾರ ಏನೋ ನಡಿಲೇ ಇಲ್ಲ. ಕೊನೆಗೆ ಉಳಿದಿರುವ ಚಟ್ನಿ, ಇಡ್ಲಿ ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಅವಳು ಮನೆಗೆ ತಗೊಂಡ್ ಹೋದ್ಲು. ಅವಾಗ ಮನೆಯಲ್ಲಿ ಟುನಿಯ ಮಗಳಾದ ಬುಜ್ಜಿ ಗುಬ್ಬಚ್ಚಿ, ಅಮ್ಮ, ಯಾಕಮ್ಮ, ಏನಾಯ್ತು? ಯಾಕೆ ತುಂಬಾ ಬೇಜಾರಿದ್ಯಾ? ನಿನ್ ಮುಖ ಬಾಡಿ ಹೋಗಿದೆ, ಇವತ್ತು ಕೂಡ ಚಟ್ನಿ ಮಿಗ್ಲೋಯ್ತಾ? ಆವಾಗ ಟುನಿ ಬೇಜಾರಿಂದ, ಹೌದು ಬುಜ್ಜಿ, ಇವತ್ ಕೂಡ ಎಲ್ರು ಚಟ್ನಿ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರು. ನಾನು ಎಷ್ಟೇ ಕಷ್ಟಪಟ್ರು ಕೂಡ ಆ ಚಟ್ನಿ ರುಚಿ ಮಾತ್ರ ಬರ್ತಾನೆ ಇಲ್ಲ. ನನಗೆ ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ನನಗ್ ತುಂಬಾ ಬೇಜಾರಾಗ್ತಾ ಇದೆ. ನನ್ನ ಅಂಗಡಿನ ಮುಚ್ಬೇಕಾಗಿ ಬರುತ್ತೋ ಏನೋ. ಅಯ್ಯೋ ಅಮ್ಮ, ಯಾಕೆಷ್ಟು ಹೆದರ್ತೀಯ? ನಾನು ಇದ್ದೀನಿ ಅಲ್ವಾ. ಇವತ್ತು ನಾವಿಬ್ರು ತರತರದ ಚಟ್ನಿಗಳನ್ನ ಮಾಡೋಣ. ರಾತ್ರಿ ಇಡೀ ನಿದ್ರೆ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ರು ಸಂತೋಷ ಪಡ್ತಾರೆ. ಯಾವ್ದಾದ್ರು ಒಂದು ಚಟ್ನಿನ ಮಾಡೋಣ ಅಮ್ಮ. ಹಾ ಸರಿ ಬುಜ್ಜಿ, ನಾವಿಬ್ರು ಇವತ್ತು ಹೇಗಾದ್ರೂ ಟ್ರೈ ಮಾಡಿ ಚಟ್ನಿ ಮಾಡ್ಲೇಬೇಕು. ಆ ಚಟ್ನಿ ತುಂಬಾ ರುಚಿಯಾಗಿರ್ಬೇಕು. ಹಾಗೆ ಟುನಿ ಬುಜ್ಜಿ ಇಬ್ರು ತಕ್ಷಣ ಅಡಿಗೆ ಮನೆಗೆ ಹೋಗಿ ಅಲ್ಲಿ ತರತರದ ಚಟ್ನಿಗಳನ್ನ ಮಾಡಕ್ಕೆ ಶುರು ಮಾಡಿದ್ರು. ಟುನಿ ಒಂದ್ ಚಟ್ನಿ ಮಾಡಿ ಅದನ್ನ ಬುಜ್ಜಿ ಹತ್ರ ಕೊಟ್ಲು. ಬುಜ್ಜಿ ಅದನ್ನ ತಿಂದ್ ನೋಡ್ದಾಗ ಅದ್ರಲ್ಲಿ ಉಪ್ಪು ಜಾಸ್ತಿ ಇತ್ತು. ಅಮ್ಮ, ಇದೇನಿದು? ಈ ಚಟ್ನಿಯಲ್ಲಿ ಇಷ್ಟು ಉಪ್ಪಾಕಿಟ್ಟಿದೀಯಾ? ಸಮುದ್ರದ ನೀರ್ ತಗೊಂಡ್ ಬಂದು ಉಯ್ದಿರೋ ಹಾಗಿದೆ. ಇದು ಯಾರಿಗೂ ಇಷ್ಟ ಆಗಲ್ಲಮ್ಮ. ಅಯ್ಯೋ, ಅದ್ರಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿ ಹಾಕೋದ್ನ ಏನೋ. ಸರಿ, ಅದನ್ನ ಸೈಡಲ್ಲಿ ಇಟ್ಬಿಡು. ನಾನು ತೆಂಗಿನಕಾಯಿ ಹಾಕಿ ಒಂದು ಚಟ್ನಿ ಮಾಡಿದೀನಿ, ಹೇಗಿದೆ ನೋಡು. ಹಾಗಂತ ಹೇಳಿ ತೆಂಗಿನಕಾಯಿ, ಹಸಿಮೆಣಸು ಹಾಕಿ ಮಾಡಿದ ಚಟ್ನಿನ ಬುಜ್ಜಿಗೆ ಕೊಟ್ಲು. ಬುಜ್ಜಿ ಅದನ್ನ ತಿನ್ನೋಡಿ, ಅಮ್ಮ, ಈ ಚಟ್ನಿ ತುಂಬಾ ಸಿಹಿ ಸಿಹಿ ಆಗಿದೆ. ಇದ್ರಲ್ಲಿ ತೆಂಗಿನಕಾಯಿ ಹಾಕಿರೋದ್ರಿಂದ ಇರ್ಬೋದು. ಆದ್ರೆ ಎಲ್ರು ಇಡ್ಲಿ ಜೊತೆ ಏನ್ ಪಾಯಸ ಇಟ್ಟಿದ್ಯಾ ಅಂತಾರೆ. ಈ ಪ್ಲಾನ್ ಕೂಡ ಫ್ಲಾಪ್ ಆಯ್ತಮ್ಮ. ಟುನಿ ಬೇಜಾರಿಂದ, ಪರವಾಗಿಲ್ಲ ಬಿಡು ಬುಜ್ಜಿ, ನನ್ನಿಂದ ಆಗಲ್ಲ. ನನಗೆ ಇಡ್ಲಿ ಮಾಡಕ್ ಬರುತ್ತೆ, ಚಟ್ನಿ ಮಾಡಕ್ ಬರಲ್ಲ ಅಷ್ಟೇ. ನಾಳೆಯಿಂದ ನಮ್ಮ ಇಡ್ಲಿ ಅಂಗಡಿನೂ ಇಲ್ಲ, ನನಗೆ ವ್ಯಾಪಾರ ಮಾಡಕ್ಕೂ ಕೂಡ ಬರೋದಿಲ್ಲಮ್ಮ. ಹಾಗಂತ ಹೇಳಿ ಪಾಪ ಟೋನಿ ತುಂಬಾನು ಸುಸ್ತಾಗಿ ತುಂಬಾ ಬೇಜಾರಿಂದ ಮನೆಯಿಂದ ಹೊರಗಡೆ ಹೋಗಿ ಅಲ್ಲಿ ಅಂಗಳದಲ್ಲಿ ಕೂತ್ಕೊಂಡಿದ್ಲು. ಅವಳ ಕಣ್ಣೆಲ್ಲ ಕೆಂಪಾಗಿತ್ತು, ಕಣ್ಣಿಂದ ಕಣ್ಣೀರು ಕೂಡ ಸುರಿತಾ ಇತ್ತು. ಹೀಗಿರುವಾಗ ಆ ದಿನ ಸಂಜೆ ಸಮಯ ಚಿಚುಕಾಗೆ ಆ ಕಡೆ ಬರ್ತಾ ಇದ್ಲು. ತಾಯಿ ಮಗಳು ಇಬ್ರು ಕೂಡ ತುಂಬಾನೇ ಬೇಜಾರಿಂದ ಇರೋದನ್ನ ನೋಡಿ, ಅರೆ ಟುನಿ, ಬುಜ್ಜಿ, ಯಾಕಿಬ್ರು ತುಂಬಾನೇ ಬೇಜಾರಿಂದ ಕೂತ್ಕೊಂಡು ಅಳ್ತಾ ಇದ್ದೀರಾ? ಏನಾಯ್ತು? ಯಾರಾದ್ರೂ ಏನಾದ್ರೂ ಬೈದ್ರಾ? ಟುನಿ ಕಣ್ಣೀರನ್ನ ಒರೆಸ್ಕೊಂಡು, ಯಾರು ಬೈದಿಲ್ಲ ಚಿಚು, ನಾನೇ ಬೈಕೊಳ್ತಾ ಇದ್ದೀನಿ. ನನ್ನ ಹಣೆ ಬರಹ ಆಗಿದ್ರೆ ಏನ್ ಮಾಡೋದು? ನನಗೆ ಚೆನ್ನಾಗಿ ಇಡ್ಲಿ ಮಾಡಕ್ ಬರ್ತಾ ಇದೆ, ಆದ್ರೆ ಚಟ್ನಿ ಮಾಡಕ್ ಬರ್ತಾ ಇಲ್ಲ. ಎಲ್ರು ನೀನ್ ಮಾಡೋ ಚಟ್ನಿ ಚೆನ್ನಾಗಿಲ್ಲ ಅಂತ ಬೈದ್ಬಿಟ್ಟು ಹೋಗ್ತಾ ಇದ್ದಾರೆ. ನನ್ನ ವ್ಯಾಪಾರನೇ ಹಾಳಾಯ್ತು. ನಾಳೆ ನನ್ನ ಅಂಗಡಿನ ಕ್ಲೋಸ್ ಮಾಡ್ಬೇಕು, ಅದಕ್ಕೆ ಬೇಜಾರು. ಹಾಗಂತ ಹೇಳಿದಾಗ
ತುನಿಗುಬ್ಬಚ್ಚಿನ ನೋಡಿ ಚಿಚ್ಚು, ಅಯ್ಯೋ ಹುಚ್ಚುಡ್ಗೆ, ನಿನಗೇನಾದ್ರೂ ಹುಚ್ಚಿಗೆ ಚಿಡ್ತಿದ್ಯಾ? ಆಫ್ಟರ್ ಆಲ್ ಚಟ್ನಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ವ್ಯಾಪಾರ ನಿಲ್ಲಿಸ್ಬಿಡ್ತೀಯಾ? ಸರಿ, ನನಗೆ ಒಂದು ಅದ್ಭುತವಾದ ಚಟ್ನಿ ಮಾಡಕ್ ಬರುತ್ತೆ, ಅದನ್ನ ಬೇಕಾದ್ರೂ ಟ್ರೈ ಮಾಡೋಣವಾ? ಹಾಗಂತ ಹೇಳಿದಾಗ ಬುಜ್ಜಿ ತುಂಬಾ ಆಶ್ಚರ್ಯದಿಂದ, ಅತ್ತೆ, ನಿಮ್ಗೆ ಅಡ್ಗೆ ಮಾಡಕ್ ಬರುತ್ತಾ? ಇಲ್ಲಿವರೆಗೂ ನೀವೇನು ಮಾಡಿ ಕೊಟ್ಟಿದ್ದೇ ಇಲ್ಲ, ನೀವು ಅಡ್ಗೆ ಮಾಡಿದನ್ನ ಕೂಡ ನಾವು ನೋಡಿದ್ದೇ ಇಲ್ಲ. ನಿಮ್ಮ ಹತ್ರ ಒಂದು ರೆಸಿಪಿ ಇದೆ ಅಂದ್ರೆ ಅದು ದೊಡ್ಡ ವಿಷಯನೇ. ಅವಾಗ ಚಿಚು ಹೆಮ್ಮೆಯಿಂದ, ಬುಜ್ಜಿ, ನಾನು ಜಿಪಣಿ ಆಗಿರ್ಬೋದು, ಅಡಿಗೆ ಮಾಡಿ ಯಾರಿಗೂ ಏನು ಕೊಡದೇ ಇರ್ಬೋದು, ಆದ್ರೆ ನನಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ಮಾತ್ರ ನೀನ್ ಅಂದ್ಕೊಳ್ಬೇಡ. ಆ ಕಾಲದಲ್ಲೇ ನಮ್ಮ ಅಜ್ಜಿ ನನಗೆ ಕಡ್ಲೆಕಾಯಿ ಚಟ್ನಿ ಮಾಡಕ್ಕೆ ಕಲ್ಸ್ಕೊಟ್ಟಿದ್ದಾರೆ. ತುಂಬಾ ಸೂಪರ್ ಆಗಿರುತ್ತೆ. ಅದ್ರಲ್ಲಿ 2 ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ರುಬ್ಬಿ ಹಾಕಿದ್ರೆ ಘಮ ಘಮ ಪರಿಮಳ ಬರುತ್ತೆ. ಆದ್ರೆ ನಾನು ನನ್ನ ರೆಸಿಪಿನ ಯಾರಿಗೂ ಶೇರ್ ಮಾಡಲ್ಲ, ನಿಮ್ಮ ಅಮ್ಮನಿಗೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ನಿಜವಾಗ್ಲೂನಾ ಚಿಚು? ನಿನ್ನ ಹತ್ರ ಅಷ್ಟು ಒಳ್ಳೆ ಚಟ್ನಿ ರೆಸಿಪಿ ಇದೆಯಾ? ಹಾಗಾದ್ರೆ ನಾಳೆ ನನ್ನ ಹೋಟೆಲ್ಗೋಸ್ಕರ ನೀನ್ ಅದನ್ನ ಮಾಡಿಕೊಡ್ತೀಯಾ? ನಿನಗ್ ಪುಣ್ಯ ಸಿಗುತ್ತೆ. ಚಿಚು ಅವಳ ಮನ್ಸಲ್ಲಿ, ಓಹೋ, ದಿನ ಫ್ರೀಯಾಗಿ ಇಡ್ಲಿ ತಿನ್ನಕ್ಕೆ ಒಂದ್ ಚಾನ್ಸ್ ಸಿಕ್ಕಿದೆ, ಹಣಕ್ಕೆ ಹಣನೂ ಸಿಗುತ್ತೆ, ಇಡ್ಲಿಗೆ ಇಡ್ಲಿನೂ ಸಿಗುತ್ತೆ ಹಾಗಂತ ಅಂದ್ಕೊಂಡು ಟುನಿ ಹತ್ರ, ಟುನಿ, ನಿನ್ನ ನೋಡಿದ್ರೆ ನನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ನನ್ ಗೆಳತಿ ಅಲ್ವಾ ನೀನು? ನಿನ್ನ ಯಾರಾದ್ರೂ ಬೈದ್ರೆ ನೋಡ್ಕೊಂಡು ಸುಮ್ನೆ ಇರಕ್ಕಾಗುತ್ತಾ ನನ್ನಿಂದ? ನಾಳೆನೆ ನೀನು ಇಡ್ಲಿ ಮಾತ್ರ ಟ್ರೈ ಮಾಡೋ, ನಾನು ಚಟ್ನಿ ಮಾಡಿ ತಗೊಂಡ್ ಬರ್ತೀನಿ, ಆವಾಗ ನೋಡು ವ್ಯಾಪಾರ ಹೇಗ್ ನಡೆಯುತ್ತೆ ಅಂತ. ತುಂಬಾ ಥ್ಯಾಂಕ್ಸ್ ಚಿಚು, ನನ್ ಪಾಲಿಗೆ ನೀನು ದೇವತೆ ತರ ಬಂದಿದೀಯಾ. ಮರುದಿನ ಬೆಳಗ್ಗೆನೆ ಚಿಚುಕಾಗೆ ಅವಳ ಅಡಿಗೆ ಮನೆಯಲ್ಲಿ ಕಡ್ಲೆಕಾಯಿ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಒಣಗಿರೋ ಮೆಣಸು, ಸ್ವಲ್ಪ ಹುಳಿ ಇದೆಲ್ಲಾನು ಹಾಕಿ ಅವಳು ರುಬ್ಬುತ್ತಾ ಇದ್ಲು. ಆವಾಗ ಅದರಿಂದ ಘಮಘಮ ಪರಿಮಳ ಬರ್ತಾ ಇತ್ತು. ಅದನ್ನ ನೋಡಿ ಚಿನ್ನು ಅಡಿಗೆ ಮನೆಗ್ ಬಂದ. ಅಮ್ಮ, ಏನಮ್ಮ ಬೆಳಗ್ಗೆ ರುಬ್ತಾ ಇದೀಯಾ? ವಾಸನೆ ಚೆನ್ನಾಗ್ ಬರ್ತಿದೆ, ಏನ್ ಮಾಡ್ತಿದ್ಯಾ? ಏನೇ ಇಲ್ಲ ಕಣೋ, ನಮ್ ಟುನಿ ಇದ್ದಾಳಲ್ವಾ, ಅವಳ ಅಂಗಡಿಗೆ ಚಟ್ನಿ ಮಾಡ್ತಾ ಇದೀನಿ. ಪಾಪ ಅವಳಿಗೆ ಚಟ್ನಿ ಮಾಡಕ್ಕೆ ಬರಲ್ಲ ಅಂತೆ. ಅಮ್ಮ, ನೀನು ಟುನಿ ಆಂಟಿಗೋಸ್ಕರ ಸಹಾಯ ಮಾಡ್ತಾ ಇದೀಯಾ? ನೀನು ಸುಮ್ನೆ ಯಾರಿಗೋಸ್ಕರ ಏನು ಮಾಡಲ್ಲ, ಫ್ರೀಯಾಗಿ ಚಟ್ನಿ ಮಾಡಿ ಕೊಡ್ತಿದೀಯಾ? ಸುಮ್ನಿರ, ನಾನ್ ಯಾಕೆ ಫ್ರೀಯಾಗಿ ಮಾಡಿ ಕೊಡ್ಬೇಕು? ಇವತ್ತೊಂದಿನ ಸುಮ್ನೆ ಕೊಟ್ಟು ಟೇಸ್ಟು ಅವ್ರ ನಾಲಿಗೆಯಲ್ಲಿ ಅಂಟ್ಕೊಳ್ಳಿ, ಆಮೇಲೆ ಹೇಗೂ ಟುನಿ ನನ್ನ ಹತ್ರ ಬರ್ತಾಳೆ ಅಲ್ವಾ, ಚಟ್ನಿ ಮಾಡಿ ಕೊಡಕ್ಕೆ ನಾನು ಹಣ ಕೇಳ್ತೀನಿ. ಅದು ಅಲ್ದೆ ಪ್ರತಿದಿನ ಅವಳ ಅಂಗಡಿಯಿಂದಾನೇ ಫ್ರೀಯಾಗಿ ಇಡ್ಲಿ ಕೂಡ ತಗೊಂಡ್ ಬಂದು ತಿನ್ಬೋದು. ಇದು ನನ್ನ ಮಾಸ್ಟರ್ ಪ್ಲಾನ್ ಕಣೋ. ತನ್ನ ತಾಯಿಯ ಬುದ್ಧಿವಂತಿಕೆನ ನೋಡಿ ಚಿನ್ನು ಆಶ್ಚರ್ಯಪಟ್ಟ. ಚಿಚುಕಾಗಿ ಬೇಗ ಚಟ್ನಿನ ಮಾಡಿ ಅದನ್ನ ಒಂದು ಪಾತ್ರೆಯಲ್ಲಿ ಒಯ್ಕೊಂಡು ಟುನಿಗುಬ್ಬಚ್ಚಿಯ ಇಡ್ಲಿ ಅಂಗಡಿಗೆ ತಗೊಂಡ್ ಹೋದ್ಲು. ಈಗಾಗ್ಲೇ ಟುನಿಗುಬ್ಬಚ್ಚಿಯ ಅಂಗಡಿಯಲ್ಲಿ ಸುಮಾರು ಜನ ಕೂತ್ಕೊಂಡಿದ್ರು, ಬಿಸಿ ಬಿಸಿಯಾದ ಇಡ್ಲಿನ ತಿನ್ನೋಣ ಅಂತ. ಆವಾಗ್ಲೇ ಚಿಚುಕಾಗಿ ಚಟ್ನಿ ತಗೊಂಡು ಅಲ್ಲಿಗೆ ಬಂದ್ಲು. ಬಂದ್ಯಾ ಚಿಚು? ನಿನಗೋಸ್ಕರ ಕಾಯ್ತಾ ಇದ್ದೆ. ಆ ಚಟ್ನಿನ ತಗೊಂಡ್ ಬಂದು ಇಲ್ಲಿ ನನ್ನ ಹತ್ರ ಕೊಡು. ಏನ್ ಟುನಿ, ಹೊಸದಾಗಿ ಏನಾದ್ರೂ ಚಟ್ನಿ ಮಾಡಿದೀಯಾ? ವಾಸನೆ ತುಂಬಾ ಚೆನ್ನಾಗ್ ಬರ್ತಾ ಇದೆ, ಆದ್ರೆ ರುಚಿ ಹೇಗಿರುತ್ತೋ ಏನೋ. ನೆನ್ನೆ ತರ ಮಾತ್ರ ಚಟ್ನಿ ಚೆನ್ನಾಗಿಲ್ಲ ಅಂದ್ರೆ ಇವತ್ ನಾನ್ ನಿನಗೆ ಹಣನೇ ಕೊಡಲ್ಲ ನೋಡ್ಕೋ. ಹೌದು ಟುನಿ, ದಿನ ದಿನ ಏನಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇದೀಯ ನೀನು. ಆ ಎಕ್ಸ್ಪೆರಿಮೆಂಟಿಗೆಲ್ಲ ನಾವು ಬಲಿಯಾಗ್ಬೇಕಾ ಏನೋ? ಇಲ್ಲ ಲೂಸಿ, ಇವತ್ತು ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ, ತಿನ್ನೋಡಿ, ಆವಾಗ ಗೊತ್ತಾಗುತ್ತೆ ಆ ಟೇಸ್ಟ್ ಹೇಗಿದೆ ಅಂತ. ಟುನಿ ಎಲ್ಲರಿಗೂ ಪ್ಲೇಟಲ್ಲಿ ಅವಳು ಸಾಫ್ಟ್ ಆಗಿ ಮಾಡಿರುವ ಆ ಮಲ್ಲಿಗೆ ಹೂ ಇಡ್ಲಿನ ಇಟ್ಲು. ಜೊತೆಗೆ ಚಿಚುಕಾಗೆ ಮಾಡಿ ತಗೊಂಡ್ ಬಂದಿರುವ ಆ ಚಟ್ನಿನೂ ಇಟ್ಲು. ಎರಡೂನು ತುಂಬಾನೇ ಚೆನ್ನಾಗಿತ್ತು. ಎಲ್ರೂ ಆ ಚಟ್ನಿಯಲ್ಲಿ ಆ ಇಡ್ಲಿನ ಇಟ್ಟು ತಿನ್ನಕ್ಕೆ ಶುರು ಮಾಡಿದ್ರು. ಆಶ್ಚರ್ಯ ಏನು ಅಂದ್ರೆ ಆ ಸಾಫ್ಟ್ ಆದ ಇಡ್ಲಿಗೂ ಆ ಟೇಸ್ಟ್ ಆದ ಚಟ್ನಿಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಮಹಿ ಹತ್ತು ಆ ಚಟ್ನಿನ ತಿಂದು, ಅರೆರೇ ಟುನಿ, ಏನ್ ಚಟ್ನಿ ಇದು, ಇಷ್ಟು ಚೆನ್ನಾಗಿದೆ, ನನ್ನ ಜೀವನದಲ್ಲಿ ನಾನು ಇಷ್ಟು ರುಚಿಯಾದ ಚಟ್ನಿನ ತಿಂದಿದ್ದೇ ಇಲ್ವಲ್ಲ. ಅಯ್ಯೋ ದೇವ್ರೆ, ನೀನು ಮಾಡಿಕೊಟ್ಟಿರುವ ಈ ಸಾಫ್ಟ್ ಆದ ಇಡ್ಲಿಗೆ ಜೊತೆಗೆ ಈ ಚಟ್ನಿ ಇಟ್ಕೊಂಡು ತಿಂದ್ರೆ ಒಂದಲ್ಲ ಎರಡಲ್ಲ, ನನಗ್ಯಾಕೋ ನಾನು 50 ಇಡ್ಲಿನ ಕೂಡ ತಿಂತೀನೋ ಏನೋ ಅಂತ ಅನಿಸ್ತಾ ಇದೆ ಗೊತ್ತಾ. ಆವಾಗ ಚೋಟು ಕೂಡ ಇಡ್ಲಿನ ತಿಂದು, ಹೌದು ಟುನಿ, ನಾನು ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ, ನಿನ್ ಕೈಯಲ್ಲೇನೋ ಮ್ಯಾಜಿಕ್ ಇದೆ. ಇಷ್ಟು ರುಚಿಯಾದ ಚಟ್ನಿನ ಇಲ್ಲಿವರೆಗೂ ನೀನ್ ಯಾಕೆ ಮಾಡಿಕೊಟ್ಟಿಲ್ಲ? ಸುಮ್ನೆ ಹೇಳ್ಬಾರ್ದು, ಚಟ್ನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹೌದು, ನನಗೆ ಇಡ್ಲಿ ಬೇಡ, ಆ ಚಟ್ನಿನ ಮಾತ್ರ ಒಂದು ಕೋಪಲ್ಲಿ ಹಾಕಿ ಕೊಡ್ತೀಯಾ? ಬರೀ ಚಟ್ನಿನೇ ತಿಂದ್ಬಿಡ್ತೀನಿ, ತುಂಬಾ ಚೆನ್ನಾಗಿದೆ ಟುನಿ. ಆವಾಗ ಟುನಿಗುಬ್ಬಚ್ಚಿ ತುಂಬಾನು ಸಂತೋಷದಿಂದ, ಲೂಸಿ, ಈ ಚಟ್ನಿ ಮಾಡಿದ್ದು ನಾನಲ್ಲ, ಅದು ಚಿಚು ಮಾಡಿದ್ದು. ಚಿಚ್ಚಿ ಅವರ ಅಜ್ಜಿ ಕೊಟ್ಟ ರೆಸಿಪಿ ಅಂತೆ, ಅದನ್ನ ಇವತ್ತು ಚಿಚು ನನಗೋಸ್ಕರ ಮಾಡಿ ತಗೊಂಡ್ ಬಂದ್ಲು. ಕುಹು ಅದನ್ನ ಕೇಳಿ ಆಶ್ಚರ್ಯದಿಂದ, ಏನೋ ಚಿಚು ಇಷ್ಟು ಒಳ್ಳೆ ಚಟ್ನಿ ಮಾಡಿದ್ಲಾ? ನಿನಗೆ ಅಡಿಗೆ ಮಾಡೋಕ್ಕೂ ಕೂಡ ಬರುತ್ತಾ ಚಿಚು? ಏನಾದ್ರೂ ಮಾಡಿ ಕೊಟ್ಟು ನಾವು ತಿಂದಿದ್ರೆ ಗೊತ್ತಾಗ್ತಿತ್ತು, ಆದ್ರೆ ಚಟ್ನಿ ಅಂತೂ ತುಂಬಾನೇ ಚೆನ್ನಾಗಿದೆ. ಆವಾಗ ಚಿಚುಕಾಗಿ ತುಂಬಾನು ಹೆಮ್ಮೆಯಿಂದ, ಮತ್ತೆ ಏನ್ ಅನ್ಕೊಂಡಿದ್ದೀರಾ, ನಾನು ಅಡಿಗೆ ಮಾಡಿದ್ರೆ ಆ ಆಹಾರದ ಮುಂದ್ಗಡೆ ನೀವ್ ಯಾರು ಕೂಡ ನಿಲ್ಲಕ್ಕೆ ಆಗಲ್ಲ ನೋಡ್ಕೊಳ್ಳಿ.
ಹಾಗೆ ಆ ದಿನ ಟುನಿಯ ಇಡ್ಲಿ ಅಂಗಡಿಯಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತು. ಊರಲ್ಲಿದ್ದ ಎಲ್ರೂ ಕೂಡ ಆ ಚಟ್ನಿಯ ಬಗ್ಗೆ ಕೇಳಿ ಟುನಿಯ ಅಂಗಡಿಗೆ ಬಂದು 10 ಇಡ್ಲಿಗಳನ್ನ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಆ ದಿನ ಬೆಳಗ್ಗೆ 9 ಗಂಟೆಗೆನೆ ಟುನಿ ತಗೊಂಡ್ ಬಂದಿದ್ದ ಇಡ್ಲಿ ಹಿಟ್ಟು ಹಾಗೇನೆ ಚಿಜು ತಗೊಂಡ್ ಬಂದ ಚಟ್ನಿ ಎಲ್ಲಾನು ಖಾಲಿಯಾಯ್ತು. ವ್ಯಾಪಾರನೂ ಮುಗೀತು. ಟುನಿಗೆ ಅವತ್ತು ತುಂಬಾನೇ ಹಣ ಸಿಕ್ಕಿತ್ತು. ಅಲ್ಲೇ ಹೋಟೆಲ್ ಮುಂದ್ಗಡೆನೆ ಕೂತ್ಕೊಂಡು ಬೆಂಚಲ್ಲಿ ಆ ಹಣನ ಇಟ್ಟು ಎಣಿಸ್ತಾ ಇದ್ದಾಗ ಆವಾಗ್ಲೇ ಚಿಚುಕಾಗೆ ಕೂಡ ತುಂಬಾನು ಸಂತೋಷದಿಂದ ಗರ್ವದಿಂದ ಟುನಿಯ ಅಂಗಡಿಗೆ ಬಂದ್ಲು. ಏನ್ ಟುನಿ, ಇವತ್ತು ವ್ಯಾಪಾರ ಚೆನ್ನಾಗಿ ನಡೀತಾ? ಕೈ ತುಂಬಾ ಹಣ ಇಟ್ಕೊಂಡಿದ್ಯಲ್ವಾ? ಹೌದು, ಬಂದವರು ಎಲ್ರು ಕೂಡ ಚಟ್ನಿ ತಿಂದು ಏನಂತ ಹೇಳಿದ್ರು? ಆವಾಗ ಟುನಿ ತುಂಬಾನು ಸಂತೋಷದಿಂದ, ಚಿಚು, ನಿನಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಇವತ್ತು ನನ್ನ ವ್ಯಾಪಾರ ಚೆನ್ನಾಗಿ ನಡೆದಿದ್ದಕ್ಕೆ ಕಾರಣ ನೀನೇ. ನೀನು ಮಾಡಿಕೊಟ್ಟ ಚಟ್ನಿ ಜೊತೆನೆ ನನ್ನ ಇಡ್ಲಿ ಚೆನ್ನಾಗಿದೆ ಅಂತ ಎಲ್ಲರೂ ತಿಂದ್ರು. ತುಂಬ ಹಣ ಸಿಕ್ತು. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲದಕ್ಕೂ ನೀನೇ ಕಾರಣ. ಆವಾಗ ಚಿಚುಕಾಗೆ ಸಂತೋಷ ಸಂತೋಷ, ವ್ಯಾಪಾರ ಚೆನ್ನಾಗಿ ನಡೀತು ಸರಿ, ಆದರೆ ದಿನ ಫ್ರೀಯಾಗಿ ಚಟ್ನಿ ತಗೊಂಡು ಬರೋಕ್ಕಾಗಲ್ಲ ತಾನೆ. ಚಟ್ನಿಗೆ ಬೇಕಾಗಿರುವ ಆ ವಸ್ತುಗಳನ್ನೆಲ್ಲ ನೀನೇ ತಗೊಂಡು ಬಂದು ಕೊಡು. ಖಂಡಿತ ಚಿಚು, ನೀನು ನನಗೆ ಮಾಡಿರೋ ಸಹಾಯಕ್ಕೆ ನಾನು ಇದು ಕೂಡ ಮಾಡಿಲ್ಲ ಅಂದರೆ ಹೇಗೆ? ದಿನ ಚಟ್ನಿ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕೋ ಎಲ್ಲ ತಗೊಂಡು ಬಂದು ಕೊಡ್ತೀನಿ. ಚಟ್ನಿ ಮಾಡೋಕ್ಕೆ ನಿನಗೆ ಸಂಬಳನೂ ಕೊಡ್ತೀನಿ. ನೀನು ಎಷ್ಟು ಕೇಳಿದ್ರೂ ಪರವಾಗಿಲ್ಲ, ಅಷ್ಟು ಕೊಡ್ತೀನಿ. ಆವಾಗ ಚಿಚುಕಾಗೆ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಅಂದ್ಕೊಂಡು ಟುನಿಯ ಹತ್ತಿರ, ಥ್ಯಾಂಕ್ಸ್ ಟುನಿ, ಆದರೆ ಸಂಬಳ ಆ ಚಟ್ನಿ ಮಾಡಿ ಕೊಡೋಕ್ಕೆ ಸರಿ, ಜೊತೆಗೆ ಇನ್ನೊಂದು ಕೋರಿಕೆನೂ ಇದೆ. ಏನು ಚಿಚು ಅದು? ಹೇಳು, ಮಾಡ್ತೀನಿ. ಏನಿಲ್ಲ, ಚಟ್ನಿ ಮಾಡಿ ಕೊಡ್ಬೇಕಲ್ವ ದಿನ, ಆವಾಗ ನನಗೆ ಒಂದು ಪ್ಲೇಟ್ ಇಡ್ಲಿ ಹಾಗೆ ನನ್ನ ಮಗ ಚಿನ್ನಿಗೆ ಒಂದು ಪ್ಲೇಟ್ ಇಡ್ಲಿ ದಿನ ಪಾರ್ಸಲ್ ಫ್ರೀಯಾಗಿ ಕೊಡ್ತೀಯಾ? ಯಾಕಂದರೆ ಟಿಫನ್ಗೆ ಟಿಫನು ಆಯಿತು, ಹಣಕ್ಕೆ ಹಣನೂ ಸಿಗುತ್ತೆ. ಹಾಗಂತ ಹೇಳಿದಾಗ ಟುನಿ ನಗುತ್ತಾ, ಏನು ಟಿಫನ್ಗೆ ಟಿಫನು ಆಯಿತು, ಹಣಕ್ಕೆ ಹಣನೂ ಸಿಗುತ್ತಾ? ಜಿಪಣತನದಲ್ಲೋ ಬುದ್ಧಿವಂತಿಕೆಯಲ್ಲೋ ನಿನಗೆ ಸಾಟಿ ನೀನೇ. ಆದರೆ ನನಗೆ ಓಕೆನೆ, ಯಾಕಂದರೆ ನನ್ನ ವ್ಯಾಪಾರ ಚೆನ್ನಾಗಿ ನಡೆಯೋಕ್ಕೆ ಕಾರಣ ನೀನು ತಾನೆ. 2 ಪ್ಲೇಟ್ ಇಡ್ಲಿ ಕೊಡೋದ್ರಿಂದ ನನಗೇನು ನಷ್ಟ ಆಗಲ್ಲ. ಹಾಗಂತ ಟುನಿ ಸಂತೋಷವಾಗಿ ಹೇಳಿದ್ಲು. ಚಿಚುಕಾಗೆ ಕೂಡ ಒಂದು ಒಪ್ಪಂದಕ್ಕೆ ಬಂದ್ರು. ಹೀಗೆ ಆ ದಿನದಿಂದ ಟುನಿ ಸಾಫ್ಟಾಗಿ ಇಡ್ಲಿ ಮಾಡಿದ್ರೆ ಚಿಚು ತುಂಬಾ ಟೇಸ್ಟ್ ಆಗಿರುವ ಚಟ್ನಿ ಮಾಡ್ತಿದ್ಲು. ಹಾಗೆ ಅವರಿಬ್ಬರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದು ಚಿಚುಗೆ ಇವಾಗ ಹಣನೂ ಕೈ ತುಂಬಾ ಸಿಗ್ತಾ ಇತ್ತು. ಜೊತೆಗೆ ಬೆಳಗ್ಗೆ ತಾಯಿ ಮಗ ಇಬ್ರಿಗೂ ಟಿಫನ್ ಕೂಡ ಸಿಗ್ತಾ ಇತ್ತು. ಅವರೆಲ್ಲರೂ ಕೂಡ ತುಂಬಾನೇ ಸಂತೋಷವಾಗಿದ್ರು. ಇನ್ನೊಂದ್ ಕಡೆ ಟುನಿಯ ವ್ಯಾಪಾರನೂ ಚೆನ್ನಾಗಿ ನಡೆದು ಅವಳು ಕೈ ತುಂಬಾ ಹಣ ಸಂಪಾದನೆ ಮಾಡಿ ಸಂತೋಷವಾಗಿದ್ಲು. ಬೇಸಿಗೆ ಕಾಲದಲ್ಲಿ ಪಕ್ಷಿಗಳ ಗ್ರಾಮದಲ್ಲಿ ಇವಾಗ ಬೇಸಿಗೆ ಕಾಲ ಅನ್ನೋದ್ರಿಂದ ಪ್ರತಿದಿನ ಬಿಸಿಲು ಹೆಚ್ಚಾಗ್ತಾನೆ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ರು. ಚಿಚುಕಾಗೆ ಅವಳ ಮನೆಯೊಳಗಡೆ ಕೂತ್ಕೊಂಡಿದ್ಲು. ಮನೆಯೊಳಗಡೆ ತುಂಬಾ ಸೆಕೆ ಆಗ್ತಾ ಇತ್ತು. ಯಾಕಂದ್ರೆ ಅವಳು ಕಟ್ಕೊಂಡಿರೋ ಮನೆ ಶೀಟ್ ಹಾಕಿರುವ ಮನೆ. ಅವಳು ಫ್ಯಾನ್ ಹಾಕೋಣ ಅಂತ ನೋಡಿದ್ರು ಕೂಡ ಬಿಸಿ ಗಾಳಿನೇ ಮನೆಯೊಳಗಡೆ ಬೀಸ್ತಾ ಇತ್ತು. ಆದ್ರಿಂದ ಪಾಪ ಚಿಚುಕಾಗೆ ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಳ್ತಾ ಇದ್ಲು. ಹಬ್ಬಾ, ಏನಪ್ಪ ಈ ಬಿಸಿಲು! ಈ ಬಿಸಿಲಿಗೆ ಈ ಗುಡಿಸಲ ಮನೆಯಲ್ಲಿ ನನ್ನಿಂದ ಕೂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಈ ಗುಡಿಸಲ ಮನೆಯಲ್ಲಿ ನಾನು ಕರಗಿ ಹೋದ ಚಿಕನ್ ರೀತಿ ಆಗ್ಬಿಡ್ತೀನಿ. ಸರಿ, ಈ ಬಿಸಿಲಿಗೆ ತಂಪಾದ ನೀರು ಕುಡಿಯೋಣ ಅಂತ ನೋಡಿದ್ರೆ ಮನೆಯಲ್ಲಿ ಫ್ರಿಡ್ಜ್ ಕೂಡ ಇಲ್ಲ. ಸರಿ, ನಿಂಬೆ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದರೆ ಮನೆಯಲ್ಲಿ ನಿಂಬೆ ಹಣ್ಣು ಇಲ್ಲ, ಸಕ್ಕರೆ ಕೂಡ ಇಲ್ಲ. ಹಣ ಕೊಟ್ಟು ಅಂಗಡಿಯಿಂದ ತಂದು ಕುಡಿಯೋಣ ಅಂದರೆ ಹಣ ಖರ್ಚು ಮಾಡಿ ತಂದು ಕುಡಿಯುವಷ್ಟು ನನಗೆ ಮನಸ್ಸು ಇಲ್ಲ. ಇವಾಗ ಏನ್ ಮಾಡೋದು? ಊರೊಳಗೆ ಯಾರತ್ರ ಆದ್ರೂ ಹೋಗಿ ಕೇಳ್ಬೋದಾ? ಯಾರು ಕೊಡ್ತಾರೆ? ಸರಿ, ಟುನಿ ಮನೆಗೆ ಹೋಗ್ತೀನಿ, ಅವಳೇ ಒಳ್ಳೆಯವಳು. ಹಾಗೆ ಚಿಚುಕಾಗೆ ಅವಳ ಮನೇನ ಬಾಗಿಲು ಹಾಕಿ ಬೀಗಾನು ಹಾಕಿ ಯಾರಿಗೂ ಗೊತ್ತಿಲ್ಲದೆ ಆ ಬಿಸಿಲಲ್ಲಿ ನಡ್ಕೊಂಡು ಟುನಿಗುಬ್ಬಚ್ಚಿಯ ಮನೆಗೆ ಹೊರಟ್ಲು. ಟುನಿಗುಬ್ಬಚ್ಚಿ ಅವಳ ಮನೆಯಲ್ಲಿ ಕೂತ್ಕೊಂಡು ಬೀಸಣಿಗೆಯಿಂದ ಗಾಳಿ ಬೀಸ್ಕೊಳ್ತಾ ಇದ್ಲು. ಚಿಚುಕಾಗೆ ಟುನಿಗುಬ್ಬಚ್ಚಿಯ ಬಾಗಿಲ ಹತ್ತಿರ ಬಂದ ತಕ್ಷಣ ಅವಳು ಅಂದ್ಕೊಂಡ ಆ ನಾಟಕನ ಶುರು ಮಾಡಿದ್ಲು. ಟುನಿ, ಅಮ್ಮ ಟುನಿ, ಮನೆಯಲ್ಲಿ ಇದ್ದೀಯಾ? ನನ್ ಜೀವ ಗಾಳಿಯಲ್ಲಿ ಬೆರೆತು ಹೋಗುವ ರೀತಿ ಇದೆ, ಮನೆಯೊಳಗೆ ಬರ್ಲಾ? ಟುನಿಗುಬ್ಬಚ್ಚಿ ಹೊರಗಡೆ ಬಂದು, ಚಿಚ್ಚು, ಏನಾಯ್ತು ಚಿಚ್ಚು? ಈ ರೀತಿ ಬಿಸಿಲಲ್ಲಿ ಬಂದಿದೀಯಾ? ಮುಖ ಎಲ್ಲ ಬಾಡಿ ಹೋಗಿದೆ. ಸರಿ ಆಯ್ತು, ಈ ಬಿಸಿಲಿಗೆ ಮೊದಲು ಮನೆಯೊಳಗೆ ಬಾ. ಚಿಚುಕಾಗೆ ಸೋಫಾದಲ್ಲಿ ಕೂತ್ಕೊಂಡು, ಅಯ್ಯೋ ಟುನಿ, ನನ್ನ ಏನಮ್ಮ ಹೇಳಕ್ ಕೇಳ್ತಾ ಇದೀಯಾ? ಇಷ್ಟೊಂದು ಬಿಸಿಲಿಂದ ಮನೆಯೊಳಗೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ. ಸರಿ, ಹೊರಗಡೆ ಮರದ ಗಾಳಿಯಲ್ಲಿ ಬಂದು ಕೂರೋಣ ಅಂದ್ರೆ ಸೂರ್ಯ ನೇರವಾಗಿ ಬಂದು ನನ್ನ ತಲೆ ಮೇಲೆನೆ ಕೂತಿದ್ದಾನೆ. ಹೌದು ಚಿಚ್ಚು, ಇವಾಗ ಬಿಸಿಲಿನ ಉಷ್ಣತೆ ಜಾಸ್ತಿ ಇದೆ. ಯಾರು ಕೂಡ ಮನೆಯಿಂದ ಹೊರಗಡೆ ಬರೋದಿಲ್ಲ, ಎಲ್ಲರೂ ಮನೆಯೊಳಗೆ ಇದ್ದಾರೆ. ನಿನ್ ಮನೆಯೊಳಗೆ ತಂಪಾಗಿ ಆರಾಮವಾಗಿ ಇರ್ಬೋದು ಟುನಿ. ನನಗೆ ತಂಪಾದ ನೀರು ಕುಡಿಬೇಕು ಅನ್ಸುತ್ತೆ. ಎಷ್ಟು ದಾಹ ಆಗ್ತಿದೆ ಅಂದ್ರೆ ಒಂದು ಬಿಂದಿಗೆ ನೀರು ಕುಡಿಬೇಕು ಅನ್ಸುತ್ತೆ. ನಿನ್ ಮನೆಯಲ್ಲಿ ಕುಡಿಲಿಕ್ಕೆ ಏನಾದ್ರೂ ತಂಪಾದ ನೀರು ಸಿಗುತ್ತಾ? ಅಯ್ಯೋ ಚಿಚ್ಚು,
ಇರು ಚಿಚ್ಚು, ಅಷ್ಟೊಂದು ದಾಹ ಆಗ್ತಿದ್ಯಾ, ನಾನು ಹೋಗಿ ಮಡಿಕೆಯಿಂದ ತಂಪಾದ ನೀರ್ ತರ್ತೀನಿ. ಚಿಚುಕಾಗೆ ನಗುತ್ತಾ, ಅಯ್ಯೋ ತುನಿ, ನನ್ನ ದಾಹಕ್ಕೆ ತಂಪಾದ ಮಡಿಕೆ ನೀರೆಲ್ಲ ಕುಡಿದ್ರೆ ಸಾಕಾಗಲ್ಲ ತುನಿ. ನಿನ್ ಜೊತೆ ಮೊಸರಿದ್ಯಾ? ಮೊಸರಿದ್ರೆ ತಂಪಾದ ಮಜ್ಜಿಗೆನ ಐಸ್ ಹಾಕಿ ಹೊಡೆದು ಕೊಡುವಿ ಅಂತೆ. ನಿನಗೆ ಪುಣ್ಯ ಸಿಗುತ್ತೆ. ನಿನ್ ಋಣನ ನಾನು ಯಾವಾಗ ತೀರಿಸ್ತೀನೋ. ಚಿಚು ಹೇಳಿದನ್ನ ಕೇಳಿ ತುನಿಗುಬ್ಬಚ್ಚಿ ನಗುತ್ತಾ, ಅಯ್ಯೋ ಚಿಚ್ಚು, ಅದಕ್ಕೆ ಯಾಕೆ ಋಣ ಗಿಣ ಅಂತ ದೊಡ್ಡ ಮಾತೆಲ್ಲ. ನಾನು ಇವಾಗ್ಲೇ ಫ್ರಿಜ್ಜಿಂದ ಮೊಸರು ತೆಗೆದು ನಿನಗೆ ಮಜ್ಜಿಗೆ ಹೊಡೆದು ಕೊಡ್ತೀನಿ. ತುನಿ ತಕ್ಷಣ ಪ್ರೀತಿಯಿಂದ ಹೋಗಿ ಒಂದು ಗ್ಲಾಸ್ ತುಂಬಾ ಮಜ್ಜಿಗೆನ ತಗೊಂಡ್ ಬಂದ್ ಕೊಟ್ಲು. ತುನಿ ತಗೊಂಡ್ ಕೊಟ್ಟ ಆ ಮಜ್ಜಿಗೆನ ಚಿಚುಕಾಗೆ ಗಟಗಟ ಅಂತ ಕುಡದ್ಲು. ಆವಾಗ್ಲೇ ಅವಳಿಗೆ ಪ್ರಾಣ ಬಂತು. ತುನಿ, ನಿನಗೆ ಪುಣ್ಯ ಸಿಗುತ್ತೆ ತುನಿ. ನಿನ್ನ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ. ನಿನ್ನ ಕೈಯಿಂದ ಮಜ್ಜಿಗೆ ಕುಡಿದ ತಕ್ಷಣ ನನ್ನ ಗಂಟ್ಲು ತಂಪಾಗೋಯ್ತು. ಸಂತೋಷ ಚಿಚ್ಚು, ಇನ್ನೊಂದು ಗ್ಲಾಸು ನಿನಗೆ ಮಜ್ಜಿಗೆ ತಂದು ಕೊಡ್ಲಾ? ತುನಿ ಹತ್ರ ಇವಾಗ ಮಜ್ಜಿಗೆ ಕುಡ್ದಾಯ್ತು. ಚೋಟು ಮನೆಗೆ ಹೋಗಿ ತಂಪಾದ ಕೂಲ್ ಡ್ರಿಂಕ್ಸ್ ಕುಡಿಬೋದು. ಪರವಾಗಿಲ್ಲ ತುನಿ, ನನಗೆ ಹೊಟ್ಟೆ ತುಂಬಿ ಹೋಯ್ತು. ನಾನಿನ್ನು ಮನೆಗೆ ಹೊರಡ್ತೀನಿ. ಮನೇಲಿ ಚಿನ್ನು ಏನ್ ಮಾಡ್ತಿರ್ತಾನೋ ಏನೋ. ಬಾಯ್ ತುನಿ. ಹಾಗೆ ಟುನಿ ಹತ್ರ ಫ್ರೀಯಾಗಿ ಒಂದು ಮಜ್ಜಿಗೆನ ಕುಡ್ದು ಚಿಚುಕಾಗೆ ಅಲ್ಲಿಂದ ಚೋಟಿಗಿಳಿಯ ಅಂಗಡಿಯ ಹತ್ತಿರ ಹೋದ್ಲು. ಚೋಟಿಗಿಳಿಯ ಮನೆ ಅಂಗಡಿ ಎಲ್ಲಾನು ಒಂದು. ಅವಳಿವಾಗ ಅಂಗಡಿಯಲ್ಲಿ ಇದ್ಲು. ಆವಾಗ ಚಿಚು ಅಲ್ಲಿಗೆ ಹೋಗಿ, ಚೋಟು, ನನ್ನ ಪ್ರೀತಿಯ ಗೆಳತಿಯೇ, ಹೇಗೆ ಇದ್ದೀಯಾ? ಏನ್ ಚಿಚ್ಚು, ನನ್ನ ಹುಡ್ಕೊಂಡ್ ಬಂದಿದೀಯಾ? ಬಿಸ್ಲಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಅಂತ ಕೂತಿದ್ದೀನಿ. ಏನಾದ್ರೂ ವಸ್ತು ಬೇಕು ಅಂತ ಬಂದ? ಅಯ್ಯೋ ಚೋಟು, ನನಗೆ ಯಾವ ವಸ್ತುಗಳು ಬೇಡ. ಬಿಸ್ಲಿಗೆ ಒಬ್ಳೆ ಇದೆಯಲ್ಲ, ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಅಯ್ಯೋ, ನಿನ್ ಮನೆಯಲ್ಲಿ ಎಷ್ಟೊಂದು ಸುಂದರವಾದ ಫ್ರಿಡ್ಜ್ ಇದೆ. ಇದ್ರೊಳಗೆ ಕಲರ್ ಆದ ಜ್ಯೂಸ್ಗಳಿದೆ ಅಲ್ವಾ? ನೋಡ್ಲಿಕ್ಕೆ ಚೆನ್ನಾಗಿದೆ. ಹೌದು ಚಿಚ್ಚು, ಬಿಸ್ಲಿಗೆ ಕಸ್ಟಮರ್ ಬಂದು ಕೇಳ್ತಾರೆ ಅಂತ ತುಂಬಾ ಜ್ಯೂಸ್ ನ ತೆಗ್ದಿದ್ರೊಳಗೆ ಇಟ್ಟಿದ್ದೀನಿ. ಆದ್ರೆ ಬಿಸ್ಲಿಗೆ ಯಾರು ಮನೆಯಿಂದ ಹೊರಗಡೆ ಬರ್ತಿಲ್ಲ. ಆವಾಗ ಚಿಚ್ಚು, ಹೌದು ಚೋಟು, ನಿನ್ನ ನೋಡ್ಲಿಕ್ಕೋಸ್ಕರ ಅಷ್ಟು ದೂರದಿಂದ ಬಿಸ್ಲಲ್ಲೇ ನಡ್ಕೊಂಬನ್ನ. ನನಗೂ ಕೂಡ ಗಂಟ್ಲು ಒಣಗೋಗ್ತಾ ಇದೆ. ಮೊದ್ಲೇ BP, ಶುಗರ್ ಬೇರೆ. ನನಗಿವಾಗ ತಂಪಾಗಿ ಏನಾದ್ರೂ ಕುಡಿಬೇಕು ಅನ್ಸುತ್ತೆ. ಚೋಟು, ನಿನ್ನ ಫ್ರಿಡ್ಜ್ ಇಂದ ದೊಡ್ಡ ಆರೆಂಜ್ ಕಲರ್ ಜ್ಯೂಸ್ ತೆಗೆದು ಕೊಡ್ತೀಯಾ? ಅದನ್ನ ಕುಡಿದು ಹೋಗ್ತಾ ಇರುವ ನನ್ನ ಪ್ರಾಣನ ಕಾಪಾಡ್ಕೋತೀನಿ. ಚೋಟಿಗಿಳಿ ಹೆದರ್ಕೊಂಡು, ಏನು ತಲೆ ಸುತ್ತಾ ಇದೆಯಾ? ಇರು ಚಿಚ್ಚು, ನಾನು ಜ್ಯೂಸ್ ತಂದು ಕೊಡ್ತೀನಿ. ಇದನ್ನ ಕುಡಿದು ಬಿಟ್ಟು ಸ್ವಲ್ಪ ಸರಿಯಾಗೋ. ಚೋಟು ತಗೊಂಡ್ ಬಂದ್ ಕೊಟ್ಟ ಕೂಲ್ ಡ್ರಿಂಕ್ಸ್ ನ ಬೇಗನೆ ಕುಡ್ದು ಮುಗಿಸಿದ್ಲು ಚಿಚುಕಾಗೆ. ಆವಾಗ ಚಿಚುಕಾಗೆ ಸಂತೋಷದಿಂದ, ಚೋಟು, ಈ ಲೋಕದಲ್ಲಿ ನಿನ್ನಂತ ಒಳ್ಳೆಯವರು ಕೂಡ ಇದ್ದಾರೆ. ನನ್ನ ಹೊಟ್ಟೆ ಇವಾಗಷ್ಟೇ ತಂಪಾಗಿದೆ. ಚೋಟು, ನನಗೆ ಇನ್ನೇನ್ ಬೇಕು? ಓದ ಜೀವನ ನನ್ಗೆ ಮತ್ತೆ ಕೊಟ್ಟಿದೀಯಾ? ಚಿಚ್ಚು, ನೀನು ಆರಾಮಿದ್ದೀಯಾ? ಇವಾಗ ನಿಂಗೆ ಸಮಾಧಾನನಾ? ಸರಿ, 40 ರೂಪಾಯಿ ಕೊಡು, ತಗೊಂಡೋಗ್ತೀನಿ ನಾನು. ಚಿಚುಕಾಗೆ ಆಶ್ಚರ್ಯದಿಂದ, ಏನು, ಹಣನಾ? ಚೋಟು, ಹೋಗ್ತಾ ಇರುವ ನನ್ ಜೀವನ ನೀನ್ ಕಾಪಾಡಿದೀಯ. ನನ್ ಕಣ್ಣಿಗೆ ನೀನು ದೇವತೆ ರೀತಿ ಕಾಣಿಸ್ತಾ ಇದ್ದೀಯಾ. ಆ ದೇವ್ರು ನಮ್ನ ಕಾಪಾಡ್ತಾನೆ. ಆದ್ರೆ ಮನೆಗೆ ಬಂದವ್ರ ಜೊತೆ ನೀನು ಹಣ ಕೇಳ್ತೀಯಾ? ಪ್ರೀತಿಯಿಂದ ನಿನ್ನ ನೋಡ್ಬೇಕು ಅಂತ ಬಂದ್ರೆ ನನ್ ಜೊತೆನೆ ನೀನು ಹಣ ಕೇಳ್ತೀಯಾ? ಚೋಟಗಿಳಿ ನಗುತ್ತಾ, ಚಿಚ್ಚು, ನಾನು ನಿನ್ ಜೊತೆ ತಮಾಷೆ ಮಾಡಿದೆ. ನಿನ್ ಜೊತೆ ಹೋಗಿ ನಾನು ಹಣ ಕೇಳ್ತೀನಾ? ನಾನು ಸುಮ್ನೆ ಕೇಳಿದ್ದು. ದಟ್ ಈಸ್ ಮೈ ಚೋಟು. ಸರಿ ಚೋಟು, ನಾನಿನ್ನು ಹೊರಡ್ತೀನಿ, ನಾಳೆ ಬರ್ತೀನಿ. ಚಿಚುಕಾಗೆ ಅಲ್ಲಿಂದ ಮಹಿಹದ್ದಿನ ಮನೆಗೆ ಹೋಗ್ತಾ ಇದ್ಲು. ಅವಳ ಹೊಟ್ಟೆ ತುಂಬಾ ಜ್ಯೂಸ್ ಹಾಗೂ ಮಜ್ಜಿಗೆ ಇತ್ತು. ಆದ್ರೂ ಅವಳಿಗೆ ಆಸೆ ಬಿಡ್ಲಿಲ್ಲ. ಮಹಿಹದ್ದು ಅವಳ ಮನೆಯಲ್ಲಿ ಆವಾಗ್ಲೇ ಒಂದು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡ್ತಾ ಇದ್ಲ. ಆವಾಗ್ಲೇ ಚಿಚುಕಾಗೆನ ಒಳಗಡೆ ಹೋದ್ಲು. ಮಗಿಯವ್ರೆ, ನಿಮಗೆ ದೊಡ್ಡ ನಮಸ್ಕಾರ. ಏನು ಈ ಬಿಸ್ಲಿಗೆ ವಾಟರ್ ಮೆಲನ್ ಹಣ್ಣನ್ನು ಕಟ್ ಮಾಡಿ ತಿನ್ನಕ್ಕೆ ರೆಡಿಯಾಗಿ ಕೂತಿದ್ದೀರಾ? ಹೌದು ಚಿಚ್ಚು, ಬಿಸಿಲು ಜಾಸ್ತಿ ಇರುವಾಗ ನೀರಿನಂಶ ಇರುವ ಹಣ್ಣುಗಳನ್ನು ತಿನ್ಬೇಕು ಅಂತ ಡಾಕ್ಟರ್ ಕೂಡ ಹೇಳ್ತಾರಲ್ವಾ? ಅದಕ್ಕೇನೆ ಈ ಹಣ್ಣನ್ನು ಕಟ್ ಮಾಡ್ತಿದ್ದೀನಿ. ಮಗಿಯವ್ರೆ, ಏನಿಲ್ಲ, ಊರಲ್ಲಿ ಎಲ್ಲರೂ ಹೇಗಿದ್ದಾರೆ ಅಂತ ನೋಡ್ಕೊಂಡೋಗೋಣ ಅಂತ ಬಂದೆ. ಹಾಗೇನೆ ನಿಮ್ನನ್ನು ನೋಡ್ಕೊಂಡೋಗೋಣ ಅಂತ ಬಂದೆ. ಹೌದು ಮಗಿಯವ್ರೆ, ಹೊಡಿತಾ ಇರುವ ಬಿಸ್ಲಿಗೆ ಜನರೆಲ್ಲ ಒಣಗೋಗ್ತಾ ಇದ್ದಾರೆ. ನನ್ನ ಗಂಟ್ಲು ಕೂಡ ಬತ್ತಿ ಹೋಗಿದೆ, ನೀರಿಲ್ದೆ. ನನಗೆ ಒಂದು ಪೀಸು ಹಣ್ಣು ಕೊಟ್ರೆ ಆ ಹಣ್ಣನ್ನು ತಿಂದು ನನ್ ಜೀವನ ಬದುಕಿಸ್ಕೋತೀನಿ. ಚಿಚ್ಚು, ಅದ್ರಲ್ಲೇನಿದೆ? ಅಷ್ಟು ದೂರದಿಂದ ನಡ್ಕೊಂಡ್ ಬಂದಿದೀಯಾ? ತಗೋ, ಒಂದ್ ಪೀಸ್ ವಾಟರ್ ಮೆಲನ್ನ ತೆಗ್ದು ತಿನ್ನು. ಚಿಚುಕಾಗೆ ತಿಂದು, ಮಗಿಯವ್ರೆ, ನಿಮ್ಮ ಕೈಯಾರೆ ತಿನ್ನೋದ್ರಿಂದ ಈ ಹಣ್ಣು ಎಷ್ಟೊಂದು ಸ್ವೀಟ್ ಆಗಿದೆ. ಇನ್ನೊಂದು ಪೀಸು ಹಣ್ಣು ಕೊಡ್ತೀರಾ? ಅದನ್ನ ತಿಂದು ಒಣಗೋಗಿರುವ ನನ್ನ ಗಂಟ್ಲುನ ಸರಿಪಡಿಸ್ಕೊತೀನಿ. ಮಹಿ ನಗುತ್ತಾ,
ಆ ಸರಿ ಚಿಚ್ಚು, ನೀನ್ ಕೇಳಿ ನಾನು ಇಲ್ಲ ಅಂತ ಹೇಳ್ತೀನ, ಆದ್ರೂ ಕೂಡ ಬಿಸ್ಲಿಗೆ ಜಾಸ್ತಿನೂ ಕೂಡ ತಿನ್ಬಾರ್ದು. ಚಿಚ್ಚು ಕಲ್ಲಂಗಡಿ ಹಣ್ಣನ್ನ ತಿಂದು, ಮಗಿಯವ್ರೆ, ನನಗೆ ಏನೂ ಆಗಲ್ಲ, ನಿಮ್ಮಂತ ಗೆಳೆಯರು ಇರೋ ತನಕ ನಾನು ಆರೋಗ್ಯವಾಗಿರ್ತೀನಿ. ಸರಿ ಮಗಿಯವ್ರೆ, ನಾನಿನ್ನು ಹೊರಡ್ತೀನಿ. ಮಹಿ ಹದ್ದಿನ ಮನೆಯಲ್ಲಿ ಅರ್ಧ ಕಲ್ಲಂಗಡಿ ಹಣ್ಣನ್ನ ತಿಂದು ಚಿಚುಕಾಗೆ ಅಲ್ಲಿಂದ ಲೂಸಿ ಪಾರಿವಾಳದ ಮನೆಗೆ ಹೋದ್ಲು. ಲೂಸಿ ಸ್ವೀಟ್ಗಳನ್ನ ತುಂಬಾ ಚೆನ್ನಾಗಿ ಮಾಡೋಳು. ಚಿಚುಕಾಗೆ ಮನೆಗೆ ಹೋಗಿ, ಲೂಸಿ, ನನ್ನ ಗೆಳತಿಯ ಎಲ್ಲೇ ಇದ್ದೀಯಾ? ಒಳ್ಳೆ ಘಮಘಮ ವಾಸನೆ ಬರ್ತಿದೆ. ಓ ಚಿಚ್ಚು, ನೀನಾ? ಬಾ ಬಾ, ಬಿಸ್ಲಿಗೆ ತಂಪಾಗಿರ್ಲಿ ಅಂತ ಲಸ್ಸಿ ಮಾಡ್ತಿದ್ದೀನಿ, ಡ್ರೈ ಫ್ರೂಟ್ಸ್ ಹಾಕಿ. ಚಿಚು ಬಾಯಲ್ಲಿ ನೀರ್ ಬಂತು. ಏನು ಲಸ್ಸಿ ಮಾಡ್ತಾ ಇದ್ದೀಯಾ? ಈ ಬಿಸ್ಲಿಗೆ ನನ್ನ ಬಾಡಿಯಲ್ಲಿ ಶುಗರ್ ಲೆವೆಲ್ ಎಲ್ಲ ತುಂಬಾನೇ ಲೋ ಆಗ್ಬಿಟ್ಟಿದೆ. ಲೂಸಿ, ಬೆಳಿಗ್ಗೆಯಿಂದ ನಾನು ಏನೂ ತಿನ್ಲಿಲ್ಲ, ನನಗೂ ಒಂದು ಗ್ಲಾಸು ಲಸ್ಸಿ ಕೊಡ್ತೀಯಾ? ಹೊಡಿತಾ ಇರುವ ಈ ಬಿಸ್ಲಿಗೆ ಕುಡಿದು ನನ್ನ ಜೀವನ ಬದುಕಿಸ್ಕೋತೀನಿ. ಅಯ್ಯೋ ಲೂಸಿ, ಏನ್ ಹೇಳ್ತಾ ಇದೀಯಾ? ಸುಡ್ತಾ ಇರುವ ಈ ಬಿಸ್ಲಿಗೆ ಬೆಳಿಗ್ಗೆಯಿಂದ ನೀನು ಏನೂ ತಿನ್ಲಿಲ್ವಾ? ಹೀಗೆ ಇರಬಾರ್ದು, ಯಾವಾಗ್ಲೂ ಹೊಟ್ಟೆ ತುಂಬಾ ತಿನ್ಬೇಕು. ಚಿಚು ಅದನ್ನ ಗಟಗಟ ಅಂತ ಕುಡ್ದು, ಅಯ್ಯೋ ಲೂಸಿ, ಹೊಡಿತಾ ಇರುವ ಈ ಬಿಸ್ಲಿಗೆ ನನ್ನ ಹೊಟ್ಟೆಯನ್ನು ತಂಪು ಮಾಡಿದ ದೇವತೆ ನೀನು, ನನ್ನ ಜೀವವನ್ನು ಉಳಿಸಿಕೊಟ್ಟಿರುವ ದೇವತೆ. ಸರಿ ಚಿಚ್ಚು, ಇನ್ನೊಂದು ಗ್ಲಾಸ್ ಲಸ್ಸಿ ತಂದ್ಕೊಡ್ಲಾ? ಚಿಚು ತುಂಬಾ ಸಂತೋಷದಿಂದ, ಅಯ್ಯಯ್ಯೋ, ನನ್ನ ಹೊಟ್ಟೆ ತುಂಬಿ ಹೋಗಿದೆ, ಇನ್ನು ನನ್ನಿಂದ ಕುಡಿಯಕ್ಕಾಗಲ್ಲ. ಸರಿ ಅಮ್ಮ, ನಿಂಗೆ ತುಂಬಾ ಥ್ಯಾಂಕ್ಸ್, ನಾನಿನ್ನು ಹೊರಡ್ತೀನಿ. ಹಾಗೆ ಚಿಚುಕಾಗೆ ಟುನಿ ಮನೆಯಲ್ಲಿ ಮಜ್ಜಿಗೆ, ಚೋಟು ಮನೆಯಲ್ಲಿ ಕೂಲ್ ಡ್ರಿಂಕ್ಸ್, ಮಹಿ ಮನೆಯಲ್ಲಿ ಕಲ್ಲಂಗಡಿ, ಲೂಸಿ ಮನೆಯಲ್ಲಿ ಲಸ್ಸಿ ಇದೆಲ್ಲಾನು ಕುಡಿದು ಆ ದಿನ ಸಂಜೆ ಸಮಯ ತುಂಬಾ ಪ್ರಶಾಂತವಾಗಿ ಅವಳ ಮನೆಗೆ ಬಂದ್ಲು. ಮನೆ ಬೀಗ ಹಾಕಿರೋದ್ರಿಂದ ಮನೆಗೆ ಬಂದ ಅವಳ ಮಗ ಚಿನ್ನುಕಾಗೆ ಮನೆ ಹೊರಗಡೆನೆ ತನ್ನ ತಾಯಿಗೋಸ್ಕರ ಕಾಯ್ತಾ ಸುಮಾರು ಹೊತ್ತು ತುಂಬಾ ಕೋಪದಿಂದ ಕೂತ್ಕೊಂಡಿದ್ದ. ಆವಾಗ ಅವನ ನೋಡಿ ಚಿಚುಕಾಗೆ, ಲೇ ಚಿನ್ನು, ಏನೋ ಹೊರಗಡೆ ಬಿಸಿಲಲ್ಲಿ ಕೂತಿದೀಯಾ? ಏನೋ ಆಯ್ತು? ಮುಖ ಎಲ್ಲ ಬಾಡಿ ಹೋಗಿದೆ. ಚಿನ್ನು ಕೋಪದಿಂದ, ಏನಮ್ಮ, ಮನೆಗೆ ಬೀಗ ಹಾಕೊಂಡು ನೀವು ಹೊರಗಡೆ ಹೋಗಿ ಇವಾಗ ನನ್ನ ಯಾಕೆ ಇಲ್ಲಿ ಕೂತಿದೀಯಾ ಅಂತ ನಾಟಕ ಮಾಡ್ತಾ ಇದ್ದೀರಾ? ಯಾಕಮ್ಮ ಮನೆ ಬೀಗ ಹಾಕೊಂಡೋದ್ರಿ? ನನ್ ಮಧ್ಯಾಹ್ನನೇ ಬಂದೆ, ಕುಡಿಯಕ್ಕೆ ನೀರಿಲ್ದೆ ಗಂಟ್ಲೆಲ್ಲ ಒಣಗೋಗ್ತಾ ಇದೆ. ಚಿಚುಕಾಗೆ ನಗುತ್ತಾ, ಅಯ್ಯೋ ಮಗನೇ, ನಿನ್ನ ಬಿಟ್ಟು ಈ ಬಿಸಿಲಲ್ಲಿ ನಾನು ಎಲ್ಲೋ ಹೋಗ್ತೀನಿ? ಈ ಊರೊಳಗಿರುವ ನನ್ನ ಗೆಳೆಯರ ಮನೆಗೋಗಿ ಈ ಬಿಸಿಲಿಗೆ ನನ್ನ ಹೊಟ್ಟೆನ ತುಂಬಿಸ್ಕೊಂಡ್ ಬಂದೆ. ಏನಮ್ಮ, ನನ್ ಬಿಸಿಲಲ್ಲಿ ಕೂತ್ಕೊಂಡು ಮನೆ ಹೊರಗಡೆ ಕಷ್ಟಪಡ್ತಾ ಇದ್ರೆ ನೀವು ಮಾತ್ರ ಊರೊಳಗೆ ಹೋಗಿ ಚೆನ್ನಾಗಿ ಟ್ರಿಪ್ ಮಾಡ್ಕೊಂಡ್ ಬಂದ್ರಾ? ಚಿಚು ಹೆಮ್ಮೆಯಿಂದ, ಲೇ ಚಿನ್ನು, ಮೊದ್ಲು ನಾನು ಹೇಳದ್ನ ಕೇಳೋ. ನಾನು ಮೊದ್ಲು ತುನಿ ಮನೆಗೆ ಹೋದ್ನಾ, ಅಲ್ಲಿ ತುನಿ ನನಗೋಸ್ಕರ ತಂಪಾದ ಮಜ್ಜಿಗೆ ಮಾಡಿ ಕೊಟ್ಲು. ಅಲ್ಲಿಂದ ನಾನು ಚೋಟು ಮನೆಗೆ ಹೋದೆ. ಚೋಟು ನನಗೆ ತಂಪಾಗಿರುವ ಆರೆಂಜ್ ಕಲರ್ ಜ್ಯೂಸ್ ಕೊಟ್ಲು. ಅದನ್ನ ಕುಡಿದು ಹೊಟ್ಟೆನ ತುಂಬಿಸ್ಕೊಂಡೆ, ಅದು ಕೂಡ ಫ್ರೀ ಆಗಿ. ಚಿನ್ನು ಶಾಕ್ ಆದ. ಏನಮ್ಮ ಹೇಳ್ತಾ ಇದ್ದೀರಾ? ಚೋಟು ಅತ್ತೆ ನಿಮ್ಗೆ ಫ್ರೀ ಆಗಿ ಜ್ಯೂಸ್ ಕೊಟ್ರಾ? ಹೌದು ಕಣೋ, ನನ್ನ ಆಕ್ಟಿಂಗ್ಗೆ ಸೋತೋಗಿ ನನಗೆ ಸುಸ್ತಾಗಿ ಹೋಗಿದೆ ಅಂತ ಚೋಟು ನನಗೆ ಜ್ಯೂಸ್ ಕೊಟ್ಲು. ಆಮೇಲೆ ಮಗಿಯವರ ಮನೆಗೆ ಹೋಗಿ ವಾಟರ್ ಮೆಲನ್ ತಿಂದೆ. ಹಾಗೇನೆ ಕೊನೆಗೆ ಲೂಸಿ ಮನೆಗೆ ಹೋಗಿ ಲಸ್ಸಿನ ಹೊಟ್ಟೆ ತುಂಬಾ ಕುಡ್ಕೊಂಬಂದೆ. ಹೀಗೆ ಹೊಟ್ಟೆ ತುಂಬಾ ₹1 ಖರ್ಚು ಮಾಡದೆ ನನ್ನ ಹೊಟ್ಟೆನ ತುಂಬಿಸ್ಕೊಂಬಂದಿದ್ದೀನಿ. ಅಮ್ಮ, ನೀವು ಸಾಧಾರಣವಾದವರಲ್ಲ. ನೀವು ನಿಮ್ಮ ಜಿಪುಣತನದಿಂದ ₹1 ಖರ್ಚಿಲ್ದೆ ನಿಮ್ಮ ಹೊಟ್ಟೆನ ತುಂಬಿಸ್ಕೊಂಡು ಆರಾಮವಾಗಿ ಬಂದಿದ್ದೀರಾ. ನೀವು ಮಾತ್ರ ಈ ಬಿಸಿಲಲ್ಲಿ ಹೊಟ್ಟೆ ತುಂಬಿಸ್ಕೊಂಡು ನನ್ನ ಮಾತ್ರ ಖಾಲಿಯಾಗಿನೇ ಇರಿಸಿದೀರಾ. ಈ ಬಿಸಿಲಿಗೆ ನನ್ನ ರೀತಿ ಬುದ್ಧಿವಂತಿಕೆಯಾಗಿ ಇರ್ಬೇಕು ಅಂದ್ರೆ ಅದು ದೊಡ್ಡ ವರ ಕಣೋ. ತಗೋ, ನಿನಗೋಸ್ಕರ ಮಗಿ ಆಂಟಿ ಮನೆಯಿಂದ 1 ಪೀಸ್ ವಾಟರ್ ಮೆಲನ್ನ ತಂದಿದ್ದೀನಿ. ಇದನ್ನ ನೀನು ಕೂಡ ತಿನ್ಕೋ. ನಾಳೆ ನಿನ್ನನ್ನು ಕರ್ಕೊಂಡೋಗ್ತೀನಿ, ನನ್ ಜೊತೆಗೆ ಬಾ. ಅಯ್ಯಯ್ಯೋ, ನಾನ್ ಬರ್ಬೇಕಾ? ನಿನ್ನ ಹಾಗೆ ಜಿಪುಣತನದಿಂದ ನನ್ನಿಂದ ಇರಕ್ಕಾಗಲ್ಲ, ನಾನ್ ಬರಲ್ಲಮ್ಮ. ಹಾಗೆ ಚಿಚುಕಾಗೆ ಬೇಸಿಗೆ ಕಾಲದಲ್ಲಿ ಎಲ್ಲರ ಮನೆಗೂ ಹೋಗಿ ಒಂದು ಚಿಕ್ಕ ನಾಟಕ ಮಾಡಿ ಅವ್ರ ಮನೆಯಲ್ಲಿ ಸಿಕ್ಕಿದ ಮಜ್ಜಿಗೆ ಕೂಲ್ ಡ್ರಿಂಕ್ಸ್ ಎಲ್ಲಾನು ಕುಡ್ಕೊಂಡ್ ಬಂದ್ಲು. ಚಿನ್ನುಕಾಗೆ ತನ್ನ ತಾಯಿ ಮಾಡಿದ ಕೆಲ್ಸಕ್ಕೆ ನಾಚಿಕೆ ಪಟ್ಟು ಮನೆಯೊಳಗಡೆ ಹೋದ. ಆದ್ರೆ ಚಿಚುಕಾಗೆ ಮಾತ್ರ ಚೆನ್ನಾಗಿ ಹೊಟ್ಟೆ ತುಂಬಾ ಎಲ್ಲಾನು ಕುಡ್ದಿರೋದ್ರಿಂದ ಅವಳು ಮನೆಗ್ ಬಂದ ತಕ್ಷಣ ನಿದ್ರೆ ಮಾಡಿದ್ಲು.